ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾವ, ಇಲ್ಲಿ ಒಬ್ರೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನಾನ್ ನಿಮ್ಮನ್ನ ಎಲ್ಲೆಲ್ಲ ಹುಡುಕ್ದೆ ಗೊತ್ತಾ? ಏನಿಲ್ಲ ತುಳಸಿ, ಬಂದಿದ್ದ ವಿಷಯ ಹೇಳು. ಮಾವ, ಅದು ಅವಾಗಿಂದ ನಿಮ್ ಫೋನ್ ರಿಂಗ್ ಆಗ್ತಾನೆ ಇತ್ತು, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಹೌದಾ? ಯಾರಿರ್ಬಹುದು? ಹಲೋ, ಯಾರು? ಹಲೋ, ಧ್ರುವ, ನಾನು ರಾಧಾ. ರಾಧಾ ಅವರಾ? ಇದು ನಿಮ್ ನಂಬರಾ? ಹೌದು. ಅಲ್ಲ, ನೀವ್ ಎಲ್ಲಿ ಹೋಗಿದ್ರಿ? ನಾನು ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ನನ್ ಮೊಬೈಲ್ ಒಳಗಡೆ ಇತ್ತು, ನಾನಿಲ್ಲಿ ಹೊರಗಡೆ ನಿಂತಿದ್ದೆ. ಯಾಕೆ, ಏನಾಯ್ತು? ಏನಿಲ್ಲ, ಮೈನಂಗೆ ಹೊಟ್ಟೆ ನೋವು ಬಂದ್ಬಿಡ್ತು, ತುಂಬಾನೇ ಒದ್ದಾಡ್ಬಿಟ್ಲು, ಅದಕ್ಕೆ ನಾನು ನಿಮಗ್ ಫೋನ್ ಮಾಡ್ದೆ. ನೀವೇನ್ ಹೇಳ್ತಾ ಇದ್ದೀರಾ? ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಹಾಸ್ಪಿಟ್ಲ್ ಇದ್ರೆ ಕರ್ಕೊಂಡು ಹೋಗಿ ಪ್ಲೀಸ್. ನಾನು ಈಗಲೇ ಅಲ್ಲಿಗೆ ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಬೇಡ ಬೇಡ ಬೇಡ, ನಾನು ಕಷಾಯ ಕೊಟ್ಟಿವ್ನಿ, ಸ್ವಲ್ಪ ಸರಿ ಹೋಗೈತೆ. ಡಾಕ್ಟ್ರು ಕೊಟ್ಟಿರೋ ಮಾತ್ರೆನೂ ಕೊಟ್ಟಿದ್ದೀನಿ, ಈಗ ಸ್ವಲ್ಪ ಪರವಾಗಿಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರೆದೆ, ಆದ್ರೆ ಅವಳು ಬರಲಿಲ್ಲ. ನಾಳೆ ಬೆಳಿಗ್ಗೆ ಹೋಗ್ತೀನಿ ಅಂತ ಹೇಳವಳೆ, ಅದು ನಿಮ್ ಜೊತೆನೆ ಅಂತ ಹೇಳವಳೆ. ಧ್ರುವ ಅವ್ರೆ, ಅವಳು ನಮ್ ಎಲ್ಲರಿಗಿಂತ ನಿಮ್ಮನ್ನೇ ನಂಬ್ಕೊಂಡವಳೆ. ಅದ್ ಹೇಗೆ ಹೇಳ್ತೀರಾ? ಕೆಲವೊಂದ್ ಸಂಬಂಧಗಳ ಬೆಲೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ನಮಗ್ ಬೇಕಾದವರಿಂದ ದೂರ ಆದಾಗ್ಲೇ ಆ ಸಂಬಂಧ ಏನು ಅಂತ ನಮಗ್ ಗೊತ್ತಾಗೋದು. ಈಗ ನನ್ನೇ ತಗೊಳ್ಳಿ, ಅವ್ರು ನನ್ನ ಮಾತಾಡ್ಸಿ ಶುರು ಮಾಡಿ ಸ್ವಲ್ಪ ದಿನಗಳಾಗಿದೆ ಅಷ್ಟೆ, ಆದ್ರೆ ನನಗೆ ಅವ್ರು ಬಿಟ್ಟಿರೋದಕ್ಕೆ ಆಯ್ತಾ ಇಲ್ಲ. ಹಂಗಿದ್ಮೇಲೆ ನಮ್ ಮನ್ಸಿಗೆ ತುಂಬಾ ಹತ್ರ ಆದವರು ಯಾವಾಗ್ಲೂ ನಮ್ ಜೊತೆನೇ ಇರ್ಬೇಕು ಅಂತ ಅನ್ನಿಸ್ತೈತೆ. ಹೇಗಿರುತ್ತೆ ಅನ್ನೋ ಕಷ್ಟ ನನಗೆ ಇವಾಗ ಅರ್ಥ ಆಗ್ತಿದೆ. ಭೇಟಿ ಆಗದ್ ಸ್ವಲ್ಪ ದಿನಗಳಿಗೆ ನನಗೆ ಇಷ್ಟ ಆಗ್ತೈತೆ ಅಂದ್ರೆ, ಪಾಪ ಮೈನಾ, ಅವಳು ಎಷ್ಟ್ ನಿಮ್ಮನ್ನ ಹಚ್ಕೊಂಡಿರ್ತಾಳೆ ಹೇಳಿ. ಧ್ರುವ ಅವ್ರೆ, ಮೈನಂಗೆ ನಿಮ್ಮನ್ ಬಿಟ್ಟು ದೂರ ಇರಕ್ ಆಗ್ತಿಲ್ಲ. ಕಷ್ಟ ಬಂದಾಗ್ಲೆ ನಮಗಿಷ್ಟ ಆಗೋರು ತುಂಬಾ ನೆನ್ಪಾಗ್ತಾರೆ. ಈಗ ನೋಡಿ, ಅವಳಿಗೆ ಸಮಸ್ಯೆ ಇದೆ, ಅವಳಿಗೆ ನೋವಾದಾಗ್ಲೂ ಸ್ವಂತ ಅಕ್ಕನ ಅವಳು ನೆನೆಸ್ಕೊಂಡೇ ಇಲ್ಲ. ಅವಳು ನಿಮ್ಮನ್ ನೆನೆಸ್ಕೊಂಡ್ಲು. ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತ ನಾನ್ ಕರೆದ್ರು, ನನ್ ಜೊತೆ ಅವಳು ಬರ್ದೆ ನಿಮ್ ಜೊತೆ ಬರ್ತೀನಿ ಅಂತ ಕೂತವಳೆ. ಅದ್ರಲ್ಲೇ ತಿಳ್ಕೊಳ್ಳಿದ್ರು ಅವ್ರೆ, ನೀವಂದ್ರೆ ಅವಳಿಗೆ ಎಷ್ಟು ಇಷ್ಟ, ಅವಳು ನಿಮ್ಮೇಲೆ ಎಷ್ಟು ನಂಬಿಕೆ ಇಟ್ಟವಳೆ ಅಂತ. ಮೈನವ್ರೆ ಈ ಮಾತು ಹೇಳಿದ್ರ? ಅವ್ರು ನನ್ನ ಜೊತೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳಿದ್ರ? ಹೌದು ಧ್ರುವ, ನೀವ್ ಯಾವತ್ತಿಗೂ ಅವಳನ್ನ ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂತ ಅವಳ ಮನ್ಸಾರೆ ನಂಬ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಅವಳ ಜೀವನದಲ್ಲಿ ಈ ರೀತಿ ಎಲ್ಲ ಆಗೈತಲ್ಲ, ನೀವ್ ಎಲ್ಲ ಅವಳನ್ನ ದೂರ ಮಾಡ್ಕೋತಿರೋ ಅಂತ ಅವಳು ನೊಂದ್ಕೋತಾವಳಷ್ಟೆ.